Hello everybody. Today we will discuss about digestive system. Digestive system ಅಂದ್ರೆ ಏನು, ಅದರ ಏನೇನು ಪಾರ್ಟ್ಸ್ ಇದಾವೆ, ಅದರ ಫಂಕ್ಷನ್ಸ್ ಏನು ಅಂದ್ರೆ ಏನಂತ ನೋಡೋಣ. ಈ ಡೈಜೆಸ್ಟಿವ್ ಸಿಸ್ಟಮಿಗೆ ನಾವು ಎಂಟ್ರಿಕ್ ಸಿಸ್ಟಮ್ ಅಂತಲೂ ಅಂತೀವಿ ಅಥವಾ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ ಅಂತಲೂ ಅಂತೀವಿ. ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮು ಅಥವಾ ಡೈಜೆಸ್ಟಿವ್ ಸಿಸ್ಟಮು, ಎಂಟ್ರಿಕ್ ಸಿಸ್ಟಮ್ ಅಂತಂದ್ರೆ ಏನು, ಅದರ ಕೆಲಸ ಏನು, ಇಂಪಾರ್ಟೆಂಟ್ ಕೆಲಸ ನಾವು ನೆನ್ಪಿಟ್ಕೋಬೇಕಂತಂದ್ರೆ ನಮ್ಮ ಊಟ ಮಾಡಿದ್ದನ್ನು ಪಚನ ಕ್ರಿಯೆ ಮಾಡಿ ಏನೇನು ದೇಹಕ್ಕೆ ಬೇಕು ಅವಶ್ಯಕ ವಸ್ತುಗಳನ್ನು ಒಳಗಡೆ ಇಟ್ಕೊಂಡು ಅನಾವಶ್ಯಕ ವಸ್ತುಗಳನ್ನು ಹೊರ ಹಾಕೋ ಕೆಲಸ ಇದು ಡೈಜೆಸ್ಟಿವ್ ಸಿಸ್ಟಮಿನ ಕೆಲಸ ಇದು. ಸೊ ದಿಸ್ ಈಸ್ ಅಬೌಟ್ ಡೈಜೆಸ್ಟಿವ್ ಸಿಸ್ಟಮ್ ಆರ್ ಎಂಟರಿಕ್ ಸಿಸ್ಟಮ್ ಅಂತಾನು ಅನ್ಬೋದು. ಸೊ ಸಾಕಷ್ಟು ಸತಿ ಕ್ವಶನ್ ಬಂದಿದೆ, ವಾಟ್ ಆರ್ ದ ಪಾರ್ಟ್ಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕ್ವಶನ್ ಬಂದಿದೆ. ಅದನ್ನ ಈ ಡೈಜೆಸ್ಟಿವ್ ಸಿಸ್ಟಮ್ ಪಿಕ್ಚರ್ ಅನ್ನ ತೆಗೆಯೋದು ಕೂಡ ನಿಮಗೆ ಬರಬೇಕಿದು. ಸೊ this is the digestive system. This extends from the mouth, that is oral cavity, idu esophagus, idu stomach, idu small intestine, ಇದಕ್ಕೆ ನಾವು ಲಾರ್ಜ್ ಇಂಟೆಸ್ಟೈನ್ ಅಂತ ಹೇಳ್ತೀವಿ, ಇದು ರೆಕ್ಟಮ್ ಮತ್ತೆ ಏನಸ್. ಸೊ ದಿಸ್ ಹೋಲ್ ಸಿಸ್ಟಮ್ ಈಸ್ ಕಾಲ್ಡ್ ಡೈಜೆಸ್ಟಿವ್ ಸಿಸ್ಟಮ್. ಇದರಲ್ಲಿ ಕೆಲವು ಗ್ಲ್ಯಾಂಡ್ಸ್ ಇರ್ತಾವೆ, ಎಕ್ಸೆಸರಿ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ದಿಸ್ ಎಕ್ಸೆಸರಿ ಗ್ಲ್ಯಾಂಡ್ಸ್ ಇರ್ತವೆ, ಅದಕ್ಕೆ ಸಲೈವರಿ ಗ್ಲ್ಯಾಂಡ್, ಪ್ಯಾನ್ಕ್ರಿಯಾಸ್, ಲಿವರ್ ಮತ್ತೆ ಗಾಲ್ ಬ್ಲಾಡರ್. ದೀಸ್ ಆರ್ ದ ಎಕ್ಸೆಸರಿ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇನ್ ದ ಎಂಟ್ರಿಕ್ ಸಿಸ್ಟಮ್. ದಿಸ್ ಹೋಲ್ ಥಿಂಗ್ ಈಸ್ ಕಾಲ್ಡ್ ಡೈಜೆಸ್ಟಿವ್ ಸಿಸ್ಟಮ್. ಇದೆಲ್ಲ ಸೇರಿ ನಾವು ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಇಟ್ ಎಕ್ಸ್ಟೆಂಡ್ಸ್ ಫ್ರಮ್ ಮೌತ್ ಟು ಎನಸ್. ಇಟ್ ಈಸ್ ಅ ಲಾಂಗ್ ಟ್ಯೂಬ್ ವಿತ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಅಂಡ್ ಫಂಕ್ಷನ್ಸ್. ಇದೇನಿಲ್ಲ, ಡೈಜೆಸ್ಟಿವ್ ಸಿಸ್ಟಮ್ ಇದು ಪೂರ್ತಿ ಒಂದೇ ಒಂದು ಟ್ಯೂಬ್ ಇದು. ಸೊ ಡ್ಯೂರಿಂಗ್ ಎಂಬ್ರಿಯೋಜೆನಿಸಿಸ್ ಅಂದ್ರೆ ಮಗು ಗರ್ಭದಲ್ಲಿ, ತಾಯಿಯ ಗರ್ಭದಲ್ಲಿರುವಾಗ ಯಾವಾಗ ವೇರಿಯಸ್ ಆರ್ಗನ್ ಸಿಸ್ಟಮ್ಸ್ ಡೆವಲಪ್ ಆಗಿರ್ತದೆ ಅವಾಗ ಇದು ಒಂದೇ ಒಂದು ಟ್ಯೂಬ್ ತರ ಇರುತ್ತೆ. ಈ ಒಂದೇ ಟ್ಯೂಬ್ ಹೋಗಿ ಇಸೋಫೆಗಸ್ಸು, ಸ್ಟಮಕ್ಕು, ಇಂಟೆಸ್ಟೈನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಒಂದೇ ಟ್ಯೂಬು ಅದು ಬೇರೆ ಬೇರೆ ಪಾರ್ಟ್ಸ್ ಗಳಾಗಿ ಕನ್ವರ್ಷನ್ ಆಗುತ್ತೆ. ಸೊ ದಿಸ್ ಹೋಲ್ ಥಿಂಗ್ ಇದು ಪೂರ್ತಿ ಒಂದೇ ಒಂದು ಉದ್ದ ಟ್ಯೂಬ್ ಇರುತ್ತೆ. ಸೊ ಇಟ್ ಈಸ್ ಅ ಲಾಂಗ್ ಟ್ಯೂಬ್ ವಿತ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಅಂಡ್ ಫಂಕ್ಷನ್ಸ್. ಸೊ ಅದೇ ಟ್ಯೂಬ್ ಬೇರೆ ಬೇರೆ ಫಂಕ್ಷನ್ ಆಗಿ ಕನ್ವರ್ಟ್ ಆಗಿ ಅದು ಡೈಜೆಸ್ಟಿವ್ ಸಿಸ್ಟಮ್ ಆಗುತ್ತೆ. ಸೊ ಕೆಲವು ಎಕ್ಸೆಸರಿ ಗ್ಲ್ಯಾಂಡ್ಸ್ ಇರ್ತಾವೆ. ಎಕ್ಸೆಸರಿ ಗ್ಲ್ಯಾಂಡ್ಸ್ ಅಂತಂದ್ರೆ ಏನು, ಈ ಟ್ಯೂಬ್ ಅಲ್ಲದೇನೆ ಕೆಲವೊಂದಿಷ್ಟು ಎಕ್ಸೆಸರಿ ಗ್ಲ್ಯಾಂಡ್ಸ್, ದೀಸ್ ಎಕ್ಸೆಸರಿ ಗ್ಲ್ಯಾಂಡ್ಸ್ ಹೆಲ್ಪ್ ಇನ್ ದ ಡೈಜೆಷನ್. ನಮ್ಮ ಊಟ ಪಚನ ಆಗ್ಲಿಕ್ಕೆ, ಡೈಜೆಷನ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತವೆ. ಅದರ ಬೇರೆ ಬೇರೆ ಎನ್ಸೈಮ್ಸ್ ಅನ್ನ ಸೆಕ್ರೇಟ್ ಮಾಡಿ, ಬೇರೆ ಬೇರೆ ಎನ್ಸೈಮ್ಸ್ ಸೆಕ್ರೇಟ್ ಮಾಡಿ ಏನ್ ಮಾಡ್ತದೆ, ನಮ್ಮ ಊಟವನ್ನ ಪಚನ ಆಗಲಿಕ್ಕೆ ಹೆಲ್ಪ್ ಮಾಡ್ತವೆ. ಸೊ ದೀಸ್ ಎಕ್ಸೆಸರಿ ಗ್ಲ್ಯಾಂಡ್ಸ್ ಹೆಲ್ಪ್ ಇನ್ ಡೈಜೆಷನ್. Salivary glands ಅಲ್ಲಿ again there are parotid glands, submandibular, and sublingual glands. So ನಿಮಗೆ ಇದರಲ್ಲಿ this again can come, salivary glands again can come as a short question. So again salivary glands ಅಲ್ಲಿ parotid gland, right, and ಮತ್ತೆ ಅದು submandibular, okay. So ಇದರಲ್ಲಿ parotid gland, submandibular gland, sublingual gland. ಇದು ಬೇಕಿದ್ರೆ ಬರ್ಕೋಬಹುದು, sublingual gland. These are the ಗ್ಲ್ಯಾಂಡ್ಸ್ ಆಫ್ ಸಲೈವರಿ ಗ್ಲ್ಯಾಂಡ್. ಸಲೈವರಿ ಗ್ಲ್ಯಾಂಡ್ ಅಲ್ಲಿ ಮತ್ತೆ ಬೇರೆ ಬೇರೆ ಟೈಪ್ಸ್ ಇರ್ತವೆ. ಒಂದು ಪ್ಯಾರೋಟಿಡ್ ಗ್ಲ್ಯಾಂಡ್, ಸಬ್ ಮ್ಯಾಂಡಿಬ್ಯುಲರ್ ಗ್ಲ್ಯಾಂಡ್ ಮತ್ತೆ ಸಬ್ಲಿಂಗ್ವಲ್ ಗ್ಲ್ಯಾಂಡ್. ಇದೆಲ್ಲದ್ರದ್ದು ಕೆಲಸ ಏನು, ಸೆಕ್ರೀಷನ್ ಆಫ್ ಸಲೈವಾ. ಸೊ ದಿಸ್ ಸೆಕ್ರೀಷನ್ ಆಫ್ ಸಲೈವಾ ಹೆಲ್ಪ್ಸ್ ಇನ್ ಡೈಜೆಷನ್. ಸೊ ಅದೇ ತರ ಪ್ಯಾಂಕ್ರಿಯಾಸ್ ಕೂಡ, ಲಿವರ್ ಕೂಡ ಮತ್ತೆ ಗ್ಲಾಲ್ ಬ್ಲಾಡರ್ ಕೂಡ. ಸೊ ಈಚ್ ಅಂಡ್ ಎವ್ರಿ ಪಾರ್ಟ್ ಬಗ್ಗೆ ಅದರದ್ದು ಡೀಟೇಲ್ಸ್ ಆಗಿ ನೋಡೋಣ. ಸೊ ನೆಕ್ಸ್ಟ್, what happens when you first smell the blood? What happens when you first smell the food? Blood anta helade, I am very sorry. So that is where the digestion begins. So ಊಟ ಸ್ಮೆಲ್ ಬಂದ ತಕ್ಷಣನೇ ನಮ್ಮ ಬಾಡಿ ಅದಕ್ಕೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡುತ್ತೆ ಫುಡ್ ಡೈಜೆಷನ್ಗೆ. ಸೊ ಅದು ಏನೇನು ಪ್ರಿಪರೇಷನ್ ಆಗುತ್ತೆ, ಬಾಡಿ ಗೆಟ್ಸ್ ರೆಡಿ ಫಾರ್ ದ ಡೈಜೆಷನ್. ಊಟ ಸ್ಮೆಲ್ ಬಂದ ತಕ್ಷಣನೇ ಇವಾಗ ಈ ಮನುಷ್ಯ ಊಟ ಮಾಡ್ತಾನೆ, ಸೊ ಐ ಹ್ಯಾವ್ ಟು ಬಿ ರೆಡಿ ಟು ಅಕ್ಸೆಪ್ಟ್ ದ ಫುಡ್ ಅಂತ ಹೇಳಿ ಇಟ್ ಸ್ಟಾರ್ಟ್ಸ್ ಗೆಟಿಂಗ್ ರೆಡಿ. ಸೊ ಏನೇನ್ ಮಾಡ್ತವೆ, ಸಲೈವರಿ ಗ್ಲ್ಯಾಂಡ್ಸ್, ಎಲ್ಲ ಸಲೈವರಿ ಗ್ಲ್ಯಾಂಡ್ಸ್ ದೇ ರಿಲೀಸ್ ಸಿರಸ್ ಅಂಡ್ ಮ್ಯೂಕಸ್ ಫ್ಲೂಯಿಡ್.
it contains amylase and lipase. ಈ salivary glands ಎಲ್ಲಾನು ಏನ್ ಮಾಡ್ತವೆ, they start secreting serous and mucus fluid. What are the contents of saliva ಅಂತಾನು ಕ್ವಶನ್ ಬರ್ತದೆ. I have seen question with what are the contents of saliva. This has appeared as 3 mark question, this had appeared as 2 mark question as well. So what it does, saliva starts getting secreted. ಉಗುಳು ಅಂತ ಏನಂತೀವಲ್ಲ ಅದಕ್ಕೆ saliva starts getting secreted. It contains serous ಅಂದ್ರೆ ನೀರಿನ ತರ, mucus ಅಂದ್ರೆ ಜಿಗಟಾಗಿರುತ್ತೆ, ಜಿಗಟ, it will be sticky fluid. So it starts getting secreted. ಅದರಲ್ಲಿ there are 2 components, ಒಂದು amylase, the other one is lipase. ನೆನಪಿಟ್ಕೊಳ್ಳಿಕ್ಕೆ ಈಸಿ ಇದೆ. amylase helps in lipid digestion. lipid ಅಂದ್ರೆ fat, lipase helps in lipid digestion, amylase helps in breakdown of carbohydrates. Then stomach begins to churn. stomach start ಮಾಡುತ್ತೆ, stomach will start functioning. stomach ಏನಾಗುತ್ತೆ, ಅದು ತನ್ನ ಫಂಕ್ಷನ್ ಸ್ಟಾರ್ಟ್ ಮಾಡುತ್ತೆ, it starts churning. churn ಅಂತಂದ್ರೆ ಮಸಲ್ಸ್ ಎಲ್ಲ ತನ್ನ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ಪಂಪಿಂಗ್ ಅದೆಲ್ಲ ಸ್ಟಾರ್ಟ್ ಮಾಡುತ್ತೆ. and it secretes acid and enzymes are released. ಸ್ಟಮಕ್ ಅಲ್ಲಿ, ಹೊಟ್ಟೆಯಲ್ಲಿಯೂ ಕೂಡ, ಸ್ಟಮಕ್ ಅಂದ್ರೆ ಹೊಟ್ಟೆಯಲ್ಲಿ ಕೂಡ ಆಸಿಡ್ ಮತ್ತೆ ಎಂಜೈಮ್ಸ್ ರಿಲೀಸ್ ಆಗ್ತವೆ. ಸೊ ಪ್ಯಾನ್ಕ್ರಿಯಾಸ್ ಅಂಡ್ ಗಾಲ್ ಬ್ಲಾಡರ್ ಗೆಟ್ ಆಕ್ಟಿವೇಟೆಡ್. ಪ್ಯಾನ್ಕ್ರಿಯಾಸ್ ಮತ್ತೆ ಗಾಲ್ ಬ್ಲಾಡರ್ ಕೂಡ they get activated. Just by the smell of the food, the whole digestive system becomes ready to accept the food. ಈಗ ಫುಡ್ ಬಂದ ತಕ್ಷಣ ಅದನ್ನು ಪಚನ ಮಾಡಲಿಕ್ಕೆ, ಅದನ್ನ ನೆಕ್ಸ್ಟ್ ಸ್ಟೆಪ್ಸ್ ಮಾಡಲಿಕ್ಕೆ it starts getting ready. What happens when we swallow? ನಾವು ಒಂದು ಒಂದು ತುತ್ತು ಹಾಕೊಂಡ್ಮೇಲೆ when we swallow the food, ಏನಾಗುತ್ತೆ, ಟಂಗ್ helps to move the food bolus to the oropharynx. ಟಂಗ್ ಏನ್ ಮಾಡ್ತದೆ, ಈ ನಮ್ಮ ಟಂಗ್ ಏನ್ ಮಾಡ್ತದೆ, it is a muscle. So what it does, it helps to move the food bolus to the oropharynx. ನೋಡೋಣ ಇದರಲ್ಲಿ, ಇಲ್ಲಿ ಒಂದು ತುತ್ತು ಹಾಕೊಂಡ್ಮೇಲೆ ಇದು ಟಂಗ್, ಇದೇನ್ ಮಾಡುತ್ತೆ, it will press the food bolus into the oropharynx. ಸೊ ಅಲ್ಲಿಗೆ ಪುಷ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಪ್ಲಸ್ ಏನ್ ಮಾಡ್ತದೆ, ನಾವು ಆಗಲೇ ನೋಡಿದಂಗೆ it will mix the saliva with the food. saliva mix ಮಾಡ್ತದೆ. saliva contains what? It contains serous and mucus fluid. It contains amylase which breaks down carbohydrates. It contains lipase which helps in lipid digestion, which is nothing but fat digestion. So skeletal muscles in the pharynx move the food to the esophagus. ಇದರಲ್ಲಿ ಓರೋಫ್ಯಾರಿಂಕ್ಸ್ ಅಥವಾ ಫ್ಯಾರಿಂಕ್ಸ್ ಅಲ್ಲಿ ಇರುವ ಸ್ಕೆಲೆಟಲ್ ಮಸಲ್ಸ್ ಏನ್ ಮಾಡ್ತವೆ, ಆ ತುತ್ತನ್ನ ಮತ್ತೆ ಕೆಳಗಡೆ ಪುಷ್ ಮಾಡ್ತಾವೆ, ಇಲ್ಲಿ ಈಸೋಫೆಗಸ್ ಅಲ್ಲಿ ಪುಷ್ ಮಾಡ್ತವೆ. ಸೊ ಊಟ ಮಾಡ್ತೀವಿ, ಊಟ ಮಾಡಿದ ತಕ್ಷಣ ದಿಸ್ ಇಸ್ ದ ಮೌತ್, ಈ ತುತ್ತು ಇಲ್ಲಿದ್ದನ್ನ ಇಲ್ಲಿ ಪುಷ್ ಮಾಡ್ತದೆ, ದಿಸ್ ಇಸ್ ದ ಫ್ಯಾರಿಂಕ್ಸ್, ಇಲ್ಲಿಂದ ಈಸೋಫೆಗಸ್ ಅಲ್ಲಿ ಪುಷ್ ಮಾಡ್ತದೆ. ಸೊ ಈಸೋಫೆಗಸ್ ಇಸ್ ನಥಿಂಗ್ ಬಟ್ ಎ ಲಾಂಗ್ ಟ್ಯೂಬ್, ಇಟ್ ಇಸ್ ಎ ಕಾಂಡ್ಯೂಟ್ ಟು ದ ಸ್ಟಮಕ್. ಕಾಂಡ್ಯೂಟ್ ಅಂದ್ರೆ ಒಂದು ಪ್ಯಾಸೇಜ್ ಟು ದ ಸ್ಟಮಕ್. ಸ್ಟಮಕ್ಕಿಗೆ ಹೋಗ್ಲಿಕ್ಕೆ ಒಂದು ಪ್ಯಾಸೇಜ್, ಅದು ಒಂದು ಸುರಂಗ ಮಾರ್ಗ. ಸೊ ದಟ್ ಈಸ್ ದ ಕಾಂಡ್ಯೂಟ್ ಟು ದ ಸ್ಟಮಕ್. ಸೊ esophagus is a conduit to the stomach. So esophagus ಅಲ್ಲಿ push ಮಾಡ್ತದೆ. What happens in the esophagus? These muscles in the esophagus allow peristalsis glands moisten the food. ಏನ್ ಮಾಡ್ತದೆ, esophagus ಅಲ್ಲಿ ಏನಾಗತ್ತಾ, ಇದು ಈ ಮಸಲ್ಸು ಹಿಂಗೆ ಪೆರಿಸ್ಟಾಲ್ಸಿಸ್ ಅಂದ್ರೆ ಮೂವ್ಮೆಂಟ್ ಮಾಡಿ ಅದನ್ನ ನಮ್ಮ ತುತ್ತನ್ನ ಊಟದ ವಾಟ್ ಎವರ್ ವಿ ಸ್ವಾಲೋ ಬೋಲಸ್ ಆಫ್ ಫುಡ್ ಅದನ್ನ ಕೆಳಗಡೆ ಪುಷ್ ಮಾಡ್ತಾ ಹೋಗ್ತಾವ. ಸೊ ಅದರ ಜೊತೆಗೆ ದ ಗ್ಲ್ಯಾಂಡ್ ಸಕ್ರೀಟ್ ಅಂಡ್ ದೇ ಮಾಯ್ಸನ್ ದ ಫುಡ್. ತುತ್ತನ್ನ ಅದನ್ನ ಮಾಯಿಸ್ಟ್ ಮಾಡಿ, ಅದರಲ್ಲಿ ಸಲೈವ ಅದೆಲ್ಲ ಮಿಕ್ಸ್ ಮಾಡಿ ಅದನ್ನ ಮಾಯಿಸ್ಟ್ ಮಾಡಿ ನೆಕ್ಸ್ಟ್ ಸ್ಟಮಕ್ಕಿಗೆ ಅದನ್ನ ಪಾಸ್ ಆನ್ ಮಾಡ್ತಾವ. ಡೈಜೆಷನ್ ಇನ್ ದ ಸ್ಟಮಕ್ ಆರ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಸ್ಟಮಕ್, ಈ ತರ ಈ ಕ್ವಶನ್ ಬರಬಹುದು. ಆಲ್ರೆಡಿ ಇಟ್ ಹ್ಯಾಸ್ ಕಮ್ ಮೆನಿ ಟೈಮ್ಸ್, ಸಾಕಷ್ಟು ಸರ್ತೆ ಬಂದಿದೆ. ಇದು 5 ಮಾರ್ಕ್ ಕ್ವಶನ್ ಆಗೋ ಬಂದಿದೆ, 3 ಮಾರ್ಕ್ ಕ್ವಶನ್ ಆಗೋ ಬಂದಿದೆ. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಸ್ಟಮಕ್ ಅಂತ ಹೇಳಿ, ಅಂಡ್ ವಾಟ್ ಆರ್ ದ ಕಂಪೋನೆಂಟ್ಸ್ ಆಫ್ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಬಂದಿದೆ. ಅಗೇನ್ ವಿ ವಿಲ್ ಸಿ ವಾಟ್ ಆರ್ ದ ಕ್ವಶನ್ಸ್ ವಿಚ್ ಹ್ಯಾವ್ ಅಪಿಯರ್ಡ್ ಫ್ರಮ್ ದಿಸ್ ಟಾಪಿಕ್ ಲೇಟರ್. ಸೊ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಸ್ಟಮಕ್? ಇಟ್ ಈಸ್ ಎ ಸ್ಟೋರೇಜ್ ಆಫ್ ಫುಡ್. ಇಟ್ ಸ್ಟೋರ್ಸ್ ದ ಫುಡ್. ಊಟವನ್ನ ಅಲ್ಲಿ ಸ್ಟೋರ್ ಮಾಡ್ತದೆ. ಮಿಕ್ಸಿಂಗ್ ವಯಾ ಮಸಲ್ ಕಾಂಟ್ರಾಕ್ಷನ್, ನೆನ್ಪಿಟ್ಕೋಬೇಕಿದೆ ಎಲ್ಲ ಪಾಯಿಂಟ್ಸು. ಯು ಹ್ಯಾವ್ ಟು ನೋಟ್ ಡೌನ್ ಅಂಡ್ ಯು ಹ್ಯಾವ್ ಟು ಲರ್ನ್, ಯು ಹ್ಯಾವ್ ಟು ರಿಮೆಂಬರ್ and you should be able to write them in the examination. Digestive system ತೆಗಿಲಿಕ್ಕೆ ಬರಬೇಕು. Parts of the digestive system you should be able to label
ಎಲ್ಲ ಲೇಬಲ್ ಮಾಡ್ಲಿಕ್ಕೆ ಕಲಿಬೇಕು. ವಿಚ್ ಆರ್ ದ ಎಕ್ಸೆಸರಿ ಗ್ಲ್ಯಾಂಡ್ಸ್ ಇನ್ ದ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಅನ್ನೋದು ಗೊತ್ತಿರಬೇಕು. ವಾಟ್ ಈಸ್ ದ ಫಂಕ್ಷನ್ ಆಫ್ ಸಲೈವಾ ಅಥವಾ ಅದನ್ನ ನಾವು ವಿ ಹ್ಯಾವ್ ಸೀನ್ ಅದನ್ನ ಗೊತ್ತಿರಬೇಕು. ನೆಕ್ಸ್ಟ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಸ್ಟಮಕ್, ವಾಟ್ ಹ್ಯಾಪನ್ಸ್ ಇನ್ ದ ಸ್ಟಮಕ್ ಅದನ್ನ ಗೊತ್ತಿಟ್ಕೋಬೇಕು. ಸ್ಟಮಕ್ ಆಕ್ಟ್ಸ್ ಆಸ್ ಎ ಸ್ಟೋರೇಜ್ ಆಫ್ ಫುಡ್. ಇಟ್ ಮಿಕ್ಸಸ್ ವಯಾ ಮಸಲ್ ಕಾಂಟ್ರಾಕ್ಷನ್. ತುತ್ತನ್ನ ಮಿಕ್ಸ್ ಮಾಡ್ತಾರೆ, ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆಗಿ ಅದು ಮಿಕ್ಸ್ ಮಾಡ್ತಾರೆ. ಈಗ ನೀವು ಸಿಮೆಂಟ್ ಕಲಿಸ್ಬೇಕಾದ್ರೆ ನೋಡಿರ್ಬೇಕಲ್ಲ, ಈ ಕಾಂಕ್ರೀಟ್ ಮಾಡ್ತಿರ್ತಾರಲ್ಲ, ಈ ತರ ಒಂದು ದೇ ವಿಲ್ ಬಿ ಟರ್ನಿಂಗ್ ದ ವೀಲ್ ಅಂಡ್ ಮಿಕ್ಸಿಂಗ್ ದ ಸಿಮೆಂಟ್ ಕಾಂಕ್ರೀಟ್, ಅಂದ್ರೆ ಸಿಮೆಂಟು, ಕಲ್ಲು ಮತ್ತೆ ಉಸುಕು, ಸ್ಯಾಂಡ್ ಎಲ್ಲ ಮಿಕ್ಸ್, ನೀರ್ ಹಾಕಿ ಮಿಕ್ಸ್ ಮಾಡ್ತಾರಲ್ಲ, ಆ ತರ ಮಿಕ್ಸಿಂಗ್ ಚರ್ನಿಂಗ್ ಆಗತ್ತೆ ಅಲ್ಲಿ ಸ್ಟಮಕ್ ಅಲ್ಲಿ. ಸ್ಟಮಕ್ ರಿಲೀಸಸ್ HCl ಅಂಡ್ lowers the pH. ಸ್ಟಮಕ್ ಅಲ್ಲಿ ಏನ್ ಸೆಕ್ರೆಟ್ ಆಗುತ್ತೆ, ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಸ್ಟಮಕ್ ಇಸ್ ಇಟ್ ಸೆಕ್ರೀಟ್ಸ್ ಆಸಿಡ್. ಯಾವ ಆಸಿಡ್? HCl ಅಂತಂದ್ರೇನು? ಹೈಡ್ರೋಕ್ಲೋರಿಕ್ ಆಸಿಡ್. ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ಎ ಸ್ಟ್ರಾಂಗ್ ಆಸಿಡ್. ಈ ಸ್ಟ್ರಾಂಗ್ ಆಸಿಡ್ ಅನ್ನ ಸ್ಟಮಕ್ ರಿಲೀಸ್ ಮಾಡ್ತದೆ. ಅದ್ರ ಕೆಲಸ ಏನು? ಇಟ್ ಕಿಲ್ಸ್ ದ ಬ್ಯಾಕ್ಟೀರಿಯಾ, ಇಟ್ ಡಿಗ್ರೇಡ್ಸ್ ದ ಫುಡ್ ಅನ್ನ ಕಟ್ ಮಾಡ್ತದೆ, ಸಣ್ಣ ಪೀಸ್ ಆಗಿ ಕಟ್ ಮಾಡುತ್ತದೆ. ಯಾವುದು? ಹೈಡ್ರೋಕ್ಲೋರಿಕ್ ಆಸಿಡ್. ಹೈಡ್ರೋಕ್ಲೋರಿಕ್ ಆಸಿಡ್ ಇಟ್ ಇಸ್ ಅಂಡ್ ಇಟ್ ಲೋವರ್ಸ್ ದ pH. pH ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು, ಆಸಿಡ್ pH ಕಮ್ಮಿ ಇರ್ತದೆ, ಬೇಸ್ pH ಜಾಸ್ತಿ ಇರ್ತದೆ, ವಾಟರ್ pH ನ್ಯೂಟ್ರಲ್ ಇರ್ತದೆ, ನಾರ್ಮಲ್ ಇರ್ತದೆ, 7 ಇರ್ತದೆ. ಸೊ ಇಟ್ kills bacteria and it lowers the pH of the stomach and it degrades the food. And gastric cells release pepsinogen. Pepsinogen ಅನ್ನೋ ಒಂದು ಎಂಜೈಮ್ ಅನ್ನು ರಿಲೀಸ್ ಮಾಡ್ತಾರೆ. ಈ ಪೆಪ್ಸಿನೋಜನ್ ಕೆಲಸ ಏನು? ಟು ಕ್ಲೀವ್ ದ ಪ್ರೋಟೀನ್ಸ್. ನಮ್ಮ ಊಟದಲ್ಲಿರುವ ಪ್ರೋಟೀನ್ ಪದಾರ್ಥಗಳನ್ನ ಅದನ್ನ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡೋ ಕೆಲಸ ಪೆಪ್ಸಿನೋಜನ್. ಸೊ ಪೆಪ್ಸಿನೋಜನ್ ಅದು ತನ್ನಿಂತಾನೆ ಮಾಡಲ್ಲ. ಪೆಪ್ಸಿನೋಜನ್ ಸ್ಟಮಕ್ ಅಲ್ಲಿ ರಿಲೀಸ್ ಆದ ತಕ್ಷಣ it gets activated into pepsin. It gets converted into pepsin in low pH. ಸ್ಟಮಕ್ ಅಲ್ಲಿ pH ಲೋ ಇರ್ತದೆ. ಯಾಕೆ ಲೋ ಇರ್ತದೆ? ಸ್ಟಮಕ್ ದಾಗ ಹೈಡ್ರೋಕ್ಲೋರಿಕ್ ಆಸಿಡ್ ಇರೋದ್ರಿಂದ pH will be low. So that in the low pH pepsinogen will be converted into pepsin which cleaves the proteins. Digestion continues via acid and pepsin. Amylase and lipase ಎಲ್ಲಿ ಬಂದವು? ಇದು ಸಲೈವಾದಿಂದ ಬಂದವು. ಕರೆಕ್ಟಾ? ಸೊ ಸಲೈವಾದಾಗ ಆಲ್ರೆಡಿ ಫುಡ್ ಅಲ್ಲಿ ಮಿಕ್ಸ್ ಆಗಿದೆ ಅಮೈಲೈಸ್ ಅಂಡ್ ಲೈಪೇಸ್, ಮತ್ತೆ ಆಸಿಡ್ ಅಂಡ್ ಪೆಪ್ಸಿನ್ ಇಲ್ಲಿ ಮಾಡ್ತದೆ ಸ್ಟಮಕ್ ಅಲ್ಲಿ ಮಿಕ್ಸ್ ಆಗ್ತದೆ. ಸೊ ದೀಸ್ ಆರ್ ದ ಫಂಕ್ಷನ್ಸ್ ಆಫ್ ಎ ಸ್ಟಮಕ್. ಸೊ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಸ್ಮಾಲ್ ಇಂಟೆಸ್ಟೈನ್? ಸ್ಮಾಲ್ ಇಂಟೆಸ್ಟೈನ್ ಏನು? ಇದರಲ್ಲಿ ಅಗೇನ್ ಪಾರ್ಟ್ಸ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ಕೇಳಿದ್ದಾರೆ. ಪಾರ್ಟ್ಸ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ಆರ್, ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಡಿಯೋಡೆನಮ್, ಜೆಜುನಮ್ and ileum. These are the parts of the small intestine. The first part is called duodenum. So we'll go back to the slide number 1 and see. Okay, this part, the first part, stomach aad takshana barodu duodenum. Next part is jejunum. This is the jejunum. Final part is ileum. So duodenum, jejunum and ileum. These are the three parts of the small intestine. Then comes the large intestine. What are the parts of large intestine antu kelidare? You note down parts of the large intestine: cecum, appendix and ascending colon. Ascending andre mele hattudu, ascending colon, transverse colon. ನೆನ್ಪಿಡೋದು ಬಹಳ ಈಸಿ. ಟ್ರಾನ್ಸ್ವರ್ಸ್ ಕೊಲಾನ್ ಅಡ್ಡ ಇರೋದು ಟ್ರಾನ್ಸ್ವರ್ಸ್ ಕೊಲಾನ್, ಡಿಸೆಂಡಿಂಗ್ ಕೊಲಾನ್ ಕೆಳಗಡೆ ಇಳಿಯೋ ಹಂತ ಕೊಲಾನ್. ಕೊಲಾನ್ ಅಂತಂದ್ರೇನು? ಲಾರ್ಜ್ ಇಂಟೆಸ್ಟೈನ್ಗೆ ಕೊಲಾನ್ ಅಂತ ಕೂಡ ಅಂತಾರೆ, ಆಯ್ತಾ? ದೆನ್ ರೆಕ್ಟಮ್ ಅಂಡ್ ಏನಸ್, ಏನಲ್ ಕೆನಲ್. ಸೊ ದೀಸ್ ಆರ್ ದ ಪಾರ್ಟ್ಸ್ ಆಫ್ ಲಾರ್ಜ್ ಇಂಟೆಸ್ಟೈನ್. ಡಿಯೋಡಿನಮ್, ಜೆಜುನಮ್ ಅಂಡ್ ಐಲಿಯಂ ಆರ್ ದ ಪಾರ್ಟ್ಸ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್. ಸೊ ಏನಾಗುತ್ತೆ? ಅಸಿಡಿಕ್ ಫ್ಲೂಯಿಡ್ಸ್ ಫ್ಲೋ ಇನ್ ಟು ದ ಸ್ಮಾಲ್ ಇಂಟೆಸ್ಟೈನ್. ಅಸಿಡಿಕ್ ಫ್ಲೂಯಿಡ್ ಸ್ಟಮಕ್ ಅಲ್ಲಿ ಏನಿರ್ತದೆ, ಇಟ್ ವಿಲ್ ಬಿ ಅಸಿಡಿಕ್ ಅಲ್ಲ, ಇಟ್ ಫ್ಲೋಸ್ ಇನ್ ಟು ದ ಸ್ಮಾಲ್ ಇಂಟೆಸ್ಟೈನ್. Digestive enzymes and bicarbonates get added from the pancreas. Pancreas in kelsa. So we'll go back again. Aita? So this is the pancreas. Pancreas in madutte? This is the pancreatic duct. Aita? This is the bile duct. Bile duct ellinda bartade? Liver inda bartade. So eradu koodkotave ile. So they will release their secretion into the duodenum. Aita? This ampoule of water antar, again you may know about this again in the anatomy. So this pancreas secretes, ಏನ್ secrete ಮಾಡ್ತದೆ ಇದು? Bicarbonates.
ಕಾರ್ಬೋನೇಟ್ ಅನ್ನ ಸೆಕ್ರೇಟ್ ಮಾಡ್ತದೆ. ಬೈಕಾರ್ಬೋನೇಟ್ ಸೆಕ್ರೇಟ್ ಮಾಡಿ ಏನ್ ಮಾಡ್ತದೆ, ಇಟ್ ಇನ್ಕ್ರೀಸಸ್ ದ ಪಿ ಎಚ್, ನ್ಯೂಟ್ರಲ್ ಆಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಇಲ್ಲಿ ಸ್ಟಮಕ್ ಅಲ್ಲಿ ಇಟ್ ವಿಲ್ ಬಿ ಆಸಿಡಿಕ್. ಸೊ ಇದು ಬಂದ ಮೇಲೆ ಕೆಳಗಡೆ ಬಂದ ಮೇಲೆ ಬೈಕಾರ್ಬೋನೇಟ್ ಆಡ್ ಆಗತ್ತ, ಎಲ್ಲಿಂದ ಪ್ಯಾನ್ಕ್ರಿಯಾಸ್ ಇಂದ ಆಡ್ ಆದ್ಮೇಲೆ ಸೊ ಬೈಕಾರ್ಬೋನೇಟ್ ಆಡ್ ಆಗಿ ಪಿ ಎಚ್ ಜಾಸ್ತಿ ಆಗ್ಲಿಕ್ಕೆ ಆಗಿ ನ್ಯೂಟ್ರಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡತ್ತೆ ಫುಡ್ ಅನ್ನ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಪ್ಯಾನ್ಕ್ರಿಯಾಸ್ ತೆಗಿಲಿಕ್ಕೆ ಬರಬೇಕು, ಲಿವರ್ ತೆಗಿಲಿಕ್ಕೆ ಬರಬೇಕು. ಪಿಕ್ಚರ್ ಅಲ್ಲಿ ಪ್ರಾಕ್ಟೀಸ್ ದಿಸ್ ಅಗೇನ್ ಅಂಡ್ ಅಗೇನ್. ಸೊ ವಿಲ್ ಗೋ ಬ್ಯಾಕ್, ರೈಟ್? ಓಕೆ, ಲಿವರ್ ಮೇಕ್ಸ್ ಬೈಲ್ ಫಾರ್ ಲಿಪಿಡ್ ಅಬ್ಸಾರ್ಪ್ಷನ್. ಲಿವರ್ ಏನ್ ಮಾಡ್ತದೆ, ಬೈಲ್ ಫಾರ್ ಲಿಪಿಡ್ ಅಬ್ಸಾರ್ಪ್ಷನ್. ಈ ಲಿವರ್ ಅಲ್ಲಿ ತಯಾರಾದ ಬೈಲ್ ಏನ್ ಮಾಡುತ್ತೆ, ಗಾಲ್ ಬ್ಲಾಡರ್ ಅಲ್ಲಿ ಹೋಗಿ ಅದು ಸ್ಟೋರ್ ಆಗಿರ್ತದೆ. ಸೊ ಊಟ ಮಾಡಿದ ತಕ್ಷಣ ಗಾಲ್ ಬ್ಲಾಡರ್ ಅದನ್ನ ಸೆಕ್ರೀಟ್ ಮಾಡುತ್ತೆ. ವಾಟರ್ ಗೆಟ್ಸ್ ಆಡೆಡ್ ಅಂಡ್ ರೀಅಬ್ಸಾರ್ಬ್ಡ್. ಎಷ್ಟು ಬೇಕಷ್ಟು ವಾಟರ್ ಆಡ್ ಆಗ್ತದೆ, ಎಷ್ಟು ಬೇಡ ಅದನ್ನ ರೀಅಬ್ಸಾರ್ಬ್ ಮಾಡ್ತದೆ. ಫಂಕ್ಷನ್ಸ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ಯು ಹ್ಯಾವ್ ಟು ರಿಮೆಂಬರ್. ಡೈಜೆಷನ್ ಎಕ್ಸೆಲರೇಟ್ಸ್ ಅಂಡ್ ಪಿ ಎಚ್ ಇಸ್ ನ್ಯೂಟ್ರಲೈಸ್ಡ್. ಹೇಳಿದ್ನಲ್ಲ ಆಗಲೇ, ಈಗ ಬೈಕಾರ್ಬೋನೇಟ್ ಪ್ಯಾನ್ಕ್ರಿಯಾಸ್ ಇಂದ ಬೈಕಾರ್ಬೋನೇಟ್ ಸೆಕ್ರೀಟ್ ಆಗಿ ಫುಡ್ ಜೊತೆಗೆ ಮಿಕ್ಸ್ ಆಗಿ ಪಿ ಎಚ್ ಬಿಕಮ್ಸ್ ನ್ಯೂಟ್ರಲೈಸ್ಡ್. ನ್ಯೂಟ್ರಲ್ ಪಿ ಎಚ್ ಅರೌಂಡ್ 7 ಗೆ ಹೋಗುತ್ತದೆ. ಅಬ್ಸಾರ್ಪ್ಷನ್ ಆಫ್ ಬಿಲ್ಡಿಂಗ್ ಬ್ಲಾಕ್ಸ್ ಥ್ರೂ ಎಂಟೆರೋಸೈಟ್ಸ್. ಎಂಟೆರೋಸೈಟ್ಸ್ ಅಂದ್ರೆ ದೀಸ್ ಆರ್ ದ ಸೆಲ್ಸ್. ಥ್ರೂ ದೀಸ್ ಸೆಲ್ಸ್, ಎಂಟೆರೋಸೈಟ್ಸ್ ಥ್ರೂ ದೀಸ್ ಸೆಲ್ಸ್, ದೀಸ್ ಈಸ್ ದಿ ಬಿಲ್ಡಿಂಗ್ ಬ್ಲಾಕ್ಸ್ ಆರ್. ಬಿಲ್ಡಿಂಗ್ ಬ್ಲಾಕ್ಸ್ ಯಾವುವು, ಪ್ರೋಟೀನ್ಸ್ ಅಬ್ಸಾರ್ಬ್ ಆಗ್ತಾವ. ಪ್ರೋಟೀನ್ಸ್ ಕಾರ್ಬೋಹೈಡ್ರೇಟ್ಸ್ ಅಬ್ಸಾರ್ಬ್ ಆಗಿ they go to the liver via the portal blood system. They go to the liver. Liver ಅಲ್ಲಿ further ಸೈಕಲ್ಸ್ ಕಂಟಿನ್ಯೂ ಆಗಿ ಡೈಜೆಷನ್ ಸೈಕಲ್. ಡೈಜೆಷನ್ ಅಂದ್ರೆ ಅದರಲ್ಲಿಂದ ಏನೇನು ಪದಾರ್ಥಗಳು ಬೇಕು, ಅದರಿಂದ ಎನರ್ಜಿ ಉತ್ಪತ್ತಿ ಮಾಡೋದು, ಬಿಲ್ಡಿಂಗ್ ಬ್ಲಾಕ್ಸ್ ಉತ್ಪತ್ತಿ ಮಾಡೋದು, ಇದೆಲ್ಲ ಮೇಜರ್ ಸೀಟ್ ಆಫ್ ಆಲ್ ದ ರಿಯಾಕ್ಷನ್ ಹ್ಯಾಪನ್ಸ್ ಇನ್ ದ ಲಿವರ್. ಲಿವರ್ ಇಸ್ ದ ಮೇಜರ್ ಪಾರ್ಟ್. ಸೊ ಅಲ್ಲಿ ಎಲ್ಲ ಏನೇನ್ ಬೇಕು ಎಲ್ಲ ಅಬ್ಸಾರ್ಬ್ ಆಗಿ ಅದನ್ನ ಲಿವರಿಗೆ ಶಿಫ್ಟ್ ಮಾಡ್ತಾವೆ. ಅನ್ಡೈಜೆಸ್ಟೆಡ್ ಮಟೀರಿಯಲ್ಸ್ ರಿಮೇನ್ಸ್. ಯಾವ್ದಾವ್ ಡೈಜೆಷನ್ ಆಗಿಲ್ಲ ಅದು ಅಲ್ಲೇ ಉಳ್ಕೊಂಡ್ಬಿಡ್ತದೆ. ದೀಸ್ ಆರ್ ದ ಫಂಕ್ಷನ್ಸ್ ಆಫ್ ಸ್ಮಾಲ್ ಇಂಟೆಸ್ಟೈನ್. ಲಾರ್ಜ್ ಇಂಟೆಸ್ಟೈನ್ ಕೆಲಸ ಏನು, ಡಿಹೈಡ್ರೇಷನ್ ಆಫ್ ಇಂಡೈಜೆಸ್ಟೇಬಲ್ ಮಟೀರಿಯಲ್. ಯಾವ್ದು ಡೈಜೆಸ್ಟ್ ಆಗದೆ ಇರೋ ತರ ಪದಾರ್ಥಗಳನ್ನ ಲಾಸ್ಟ್ ಎಂಡಿಗೆ ಉಳ್ಕೊಂಡಿದಾವಲ್ಲ ಅದರಿಂದ ನೀರೆಲ್ಲ ತೆಗೆದು ಅದನ್ನ ಡಿಹೈಡ್ರೇಟ್ ಮಾಡ್ತಾವ. ಡಿಹೈಡ್ರೇಟ್ ಅಂತಂದ್ರೆ ಹೈಡ್ರೇಷನ್ ಅಂದ್ರೆ ನೀರ್ ಹಾಕುವುದು ಹೈಡ್ರೇಷನ್, ಡಿಹೈಡ್ರೇಷನ್ ನೀರನ್ನು ತೆಗೆದು ಡಿಹೈಡ್ರೇಟ್ ಮಾಡಿ ಇಟ್ ವಿಲ್ ಫಾರ್ಮ್ ಇನ್ ಟು ಸ್ಟೂಲ್ಸ್, ಥಿಕ್ ಸ್ಟೂಲ್ಸ್ ಆಗಿ ಫಾರ್ಮೇಶನ್ ಆಗ್ತದೆ. ಕಾಂಪ್ಯಾಕ್ಷನ್ ಆಫ್ ಇಂಡೈಜೆಸ್ಟೇಬಲ್ ಮಟೀರಿಯಲ್, ಫಸ್ಟ್ ಅದರಿಂದ ನೀರು ತೆಗೆದು ಅದನ್ನ ಒತ್ತಿ ಕಾಂಪ್ಯಾಕ್ಟ್ ಮಾಡಿ, ಸೊ ದಟ್ ಸ್ಟೂಲ್ಸ್ ಮೋಷನ್ಸ್ ಹೋಗ್ತಾವಲ್ಲ, ಸೊ ದಟ್ ಮೋಷನ್ಸ್ ಸ್ಟೂಲ್ಸ್ ಕ್ರಿಯೇಟ್ ಮಾಡ್ಬೇಕಲ್ಲ, ಫೀಸಿಸ್ ಅಂತ ಹೇಳ್ತೀವಿ, ಸ್ಟೂಲ್ಸ್ ಅಂತ ಹೇಳ್ತೀವಿ. ಸೊ ಡಿಹೈಡ್ರೇಷನ್ ಮಾಡಿ ಕಾಂಪ್ಯಾಕ್ಷನ್ ಮಾಡ್ತಾವ. ಅಂಡ್ ಎಲಿಮಿನೇಷನ್ ಆಫ್ ಇಂಡೈಜೆಸ್ಟೆಡ್ ಮಟೀರಿಯಲ್. These are the 3 functions of large intestine. What are the parts of large intestine? We have already seen. Parts of large intestine yavu? Cecum, appendix, ascending colon, transverse colon, descending colon, then rectum and anus. These are the parts of large intestine. Large intestine kelasa enu? Dehydration, neeranu tegitava, compaction and then elimination. Accessory glands for digestive system. ಇದು ಆಗಲೇ ಬ್ರೀಫ್ ಆಗಿ ನೋಡಿದ್ವಿ, ಇನ್ನು ಸ್ಲೈಟ್ಲಿ ಇನ್ ಮಚ್ ಡಿಟೇಲ್ ನೋಡೋಣ. ಸೊ salivary glands, which are the accessory glands of the digestive system ಅಂತ ಹೇಳಿ ಕ್ವಶನ್ ಬರ್ಬೋದು. ಸೊ ಈ ತರ ಈ ಕ್ವಶನ್ ಆಲ್ರೆಡಿ ಇಟ್ ಹ್ಯಾಸ್ ಕಮ್ ಮೆನಿ ಟೈಮ್ಸ್. ಇಟ್ ಹ್ಯಾಸ್ ಕಮ್ ಫಾರ್ 5 marks as well as 3 marks. So note down this. So salivary glands, it helps in the moistening and lubricating with enzymes. Amylase helps to break down the starch or carbohydrates. Lipids are broken down by lipase. This is the function of salivary gland. Pancreas kelsa enu? It releases the digestive enzymes. Digestion ಬೇಕಾಗುವಂತ enzymes ಅನ್ನ ರಿಲೀಸ್ ಮಾಡೋ ಕೆಲಸ pancreas ದು. It releases the bicarbonate. ಇದರಲ್ಲಿ enzymes ಯಾವುದು? ಟ್ರಿಪ್ಸಿನ್, TRYPSIN, ಟ್ರಿಪ್ಸಿನ್ ಮತ್ತೆ ಥೈಮೋಟ್ರಿಪ್ಸಿನ್. These enzymes are released for the purpose of digestion. Release of bicarbonate, we have explained this in detail. Bicarbonate from the duct cells in the pancreasite. Endocrine functions, pancreas adi innondu mukhya function ಏನಂತಂದ್ರೆ release of insulin and glucagon. Pancreas is a gland which has got two parts, endocrine part and exocrine part. Endocrine gland ಅಂದ್ರೇನು? ಅದು ತನ್ನ ಸೆಕ್ರೀಷನ್ಸ್ ಅನ್ನ ಡೈರೆಕ್ಟ್ ಬ್ಲಡ್ ಗೆ ಹಾಕೋದು ಎಂಡೋಕ್ರೈನ್ ಗ್ಲ್ಯಾಂಡ್.
ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತಂದ್ರೆ ಏನು, ತನ್ನ ಸೆಕ್ರೀಷನ್ಸ್ ಅನ್ನ ಡಕ್ಟ್ ಮುಖಾಂತರ, ಅದಕ್ಕೊಂದು ಟ್ಯೂಬ್ ಮುಖಾಂತರ ಅದನ್ನ ಸಪ್ಲೈ ಮಾಡೋದು, ಅದು ಎಕ್ಸೋಕ್ರೈನ್. ಎಲ್ಲಿ ಬೇಕಲ್ಲಿ, ಎಲ್ಲಿ ಕೆಲಸ ಬೇಕೋ ಅಲ್ಲಿ ಸಪ್ಲೈ ಮಾಡೋದು ಎಕ್ಸೋಕ್ರೈನ್ ಗ್ಲ್ಯಾಂಡ್. ಸೊ pancreas has got two parts. One is a exocrine part which releases the digestive enzymes, bicarbonate, and these are the things which is done by the pancreas. Apart from that, it has got alpha cells and beta cells. So alpha cells and beta cells, idra function enu, they secrete the hormones called insulin and glucagon. Insulin and glucagon help in the digestion of carbohydrates. What is the function of liver? Liver functions ಏನು? This again has been asked multiple number of times for 3 marks, 2 marks, 5 marks. So liver makes the bile which helps in dissolution of fats. But liver alli formation agiro bile gall bladder alli storage ಆಗಿ ಕೂತ್ಕೊಂಡಿರ್ತದೆ. It receives and stores the building blocks from the intestine. ನೋಡಿದ್ವಿ ಆಗಲೇ ನಾವು, ಊಟ ಪಚನ ಕ್ರಿಯೆ ಆಗಿ ಅವಶ್ಯಕ ವಸ್ತುಗಳು ಅಂದ್ರೆ small building blocks, amino acids, carbohydrates and proteins the smallest part amino acids ಅಂತ ಹೇಳ್ತೀವಿ. ಅದೇ ತರ ಕಾರ್ಬೋಹೈಡ್ರೇಟ್ಸ್. ಸೊ ಇವುಗಳನ್ನ ಅಬ್ಸಾರ್ವ್ ಮಾಡಿದ್ದು ರಿಸೀವ್ ಮಾಡತ್ತಾ, ಮಾಡಿ ಅದನ್ನ ಸ್ಟೋರೇಜ್ ಮಾಡ್ತದೆ. ಅದನ್ನ ಮತ್ತೆ ಯಾವಾಗ ಬೇಕು, ಏನೇನು ಕೆಲಸಕ್ಕೆ ಬೇಕು ಅವಾಗ ಅದನ್ನ ಯೂಸ್ ಮಾಡ್ಕೊಳ್ಳೋದು. ಇಟ್ ಮೇಕ್ಸ್ ಬ್ಲಡ್ ಪ್ರೋಟೀನ್ಸ್, ರಕ್ತದಲ್ಲಿ ಇರುವಂತ ವೇರಿಯಸ್ ಪ್ರೋಟೀನ್ಸ್, ಫ್ಯಾಕ್ಟರ್ಸ್ 2, 7, 9, 10. Then you can read this in detail in the clotting system. If you want, you can remember now. Factor 2, 7, 9, 10. Protein C mate protein S. These are the blood proteins which are manufactured in the liver. It detoxifies drugs and toxins. ನಮ್ಮ ಏನೇನು ದೇಹಕ್ಕೆ ಅನಾವಶ್ಯಕ ವಸ್ತುಗಳನ್ನ ಕೆಲವೊಮ್ಮೆ ನಾವು ಸೇಕರಣೆ ಮಾಡಿರ್ತೀವಿ, ಕೆಲವೊಮ್ಮೆ ಇಂಜೆಸ್ಟ್ ಮಾಡಿರ್ತೀವಿ. ಸೊ ಅದನ್ನ ಡಿಟಾಕ್ಸಿಫಿಕೇಶನ್, ಅದನ್ನ ಡಿಟಾಕ್ಸಿಫೈ, ಟಾಕ್ಸಿಕ್ ಅಂತಂದ್ರೆ ವಿಷಪೂರಿತ, ಅದನ್ನ ವಿಷಪೂರಿತ ಪದಾರ್ಥಗಳನ್ನ ಅದನ್ನ ಸರಿಪಡಿಸೋದು ಕೆಲಸ ಲಿವರ್ದು. Then what are the functions of gallbladder? Gallbladder stores and concentrates bile from the liver. Gallbladder is important in dissolving of fats. Gallbladder function ಏನು? ಕೇವಲ ಅದನ್ನ ಲಿವರ್ ಇಂದ ಉತ್ಪತ್ತಿಯಾದ ಮ್ಯಾನುಫ್ಯಾಕ್ಚರ್ ಆದ ಅಥವಾ ತಯಾರಾದ ಬೈಲನ್ನ ಸ್ಟೋರೇಜ್ ಮಾಡೋದು, ಯಾವಾಗ ಬೇಕು ಅವಾಗ ಅದನ್ನ ಸಪ್ಲೈ ಮಾಡೋ ಕೆಲಸ ಗಾಲ್ ಬ್ಲಾಡರ್. ಸೊ ಇಫ್ ಯು ವಾಂಟ್ ವಿ ಕ್ಯಾನ್ ಗೋ ಬ್ಯಾಕ್ ಅಂಡ್ ಸಿ ದ ಇಮೇಜ್. ದಿಸ್ ಇಸ್ ದ ಇಮೇಜ್. ಸೊ ಲಿವರ್ ಇಂದ ಬೈಲ್ ಉತ್ಪತ್ತಿಯಾಗಿ ಇದರ ಒಳಗಡೆ ಬಂದು ಸ್ಟೋರ್ ಆಗಿರ್ತದೆ, ಯಾವಾಗ ಬೇಕು ಅದು ರಿಲೀಸ್ ಆಗುತ್ತೆ ಬೈಲ್ ಡಕ್ಟ್ ಅಲ್ಲಿ. ಸೊ ದಿಸ್ ಈಸ್ ಅಬೌಟ್ ಗಾಲ್ ಬ್ಲಾಡರ್. So which are the layers of intestine, which are the layers of enteric system or digestive system, whether it is mouth, whether it is esophagus, stomach agli, small intestine agli, large intestine agli, there are ಯಾವ್ಯಾವ ಅದರದ್ದು ಲೇಯರ್ಸ್ ಇರ್ತಾವ ಅಂತಂದ್ರೆ, ಒಂದು ಮ್ಯೂಕೋಸಾ ಲೇಯರ್. ಸೊ ದಿಸ್ ಇಸ್ ದ ಮ್ಯೂಕೋಸಾ, ಇದು ಒಳಗಡೆ ಲೇಯರ್, ಪೂರ್ತಿ ಒಳಗಡೆ ಇರೋ ಲೇಯರಿಗೆ ಮ್ಯೂಕಸ್ ಲೇಯರ್ ಅಂತ ಹೇಳ್ತೀವಿ ನಾವು, ಆಯ್ತಾ. ಸಬ್ ಮ್ಯೂಕೋಸಾ, ಇದು ಮ್ಯೂಕಸ್ ಲೇಯರ್. ಇದು ಸಬ್ ಮ್ಯೂಕೋಸಾ ಕೆಳಗಡೆ ಇದು ಕನೆಕ್ಟಿವ್ ಟಿಶ್ಯೂಗೆ ಸಬ್ ಮ್ಯೂಕೋಸಾ ಅಂತ ಹೇಳ್ತೀವಿ. ಸೊ ಲೇಯರ್ಸ್ ಆಫ್ ದ ಇಂಟೆಸ್ಟೈನ್ ಆರ್ ಡೈಜೆಸ್ಟಿವ್ ಸಿಸ್ಟಮ್ ಇದನ್ನೇ ಬೇರೆ ಬೇರೆ ತರ ಇರ್ತಾವ, ಅಂದ್ರೆ ಬೇರೆ ಬೇರೆ ಭಾಗದಲ್ಲಿ ಸ್ವಲ್ಪ ಶೇಪು ಸೈಜು ಚೇಂಜಸ್ ಇರ್ತಾವ ಅಷ್ಟೇ. ಥರ್ಡ್ ಪಾರ್ಟ್ ಇಸ್ ಮಸ್ಕ್ಯುಲಾರಿಸ್ ಎಕ್ಸ್ಟರ್ನಾ, ಆಯ್ತಾ. ಫೋರ್ತ್ ಪಾರ್ಟ್ ಇಸ್ ಸಿರೋಸಾ, ಆಯ್ತಾ. ದೆನ್ these are the 4 layers of the digestive system. Digestive system ಅಲ್ಲಿ ಯಾವ ವೆದರ್ ಇಟ್ ಈಸ್ ಈಸೋಫೆಗಸ್ ಆಗಲಿ, ಸ್ಟಮಕ್ ಆಗಲಿ, ಸ್ಮಾಲ್ ಇಂಟೆಸ್ಟೈನ್ ಆಗಲಿ, ಲಾರ್ಜ್ ಇಂಟೆಸ್ಟೈನ್ ಆಗಲಿ, ಎಲ್ಲದರಲ್ಲೂ ದೀಸ್ ಆರ್ ದ 4 ಲೇಯರ್ಸ್. ಅದನ್ನು ಕಟ್ ಮಾಡಿ ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟು ನೋಡಿದಾಗ ದೀಸ್ ಆರ್ ದ 4 ಲೇಯರ್ಸ್. ಆಮೇಲೆ ಸಬ್ ಮ್ಯೂಕೋಸಲ್ ಗ್ಲ್ಯಾಂಡ್ಸ್ ಎಲ್ಲ ಕೂಡ ಇರ್ತವೆ. ದಿಸ್ ಯು ಕ್ಯಾನ್ ರಿಮೆಂಬರ್. ನೆಕ್ಸ್ಟ್ ಸ್ಲೈಡ್. ವಿಚ್ ಆರ್ ದ ಗ್ಲ್ಯಾಂಡ್ಸ್ ಬಗ್ಗೆ ನಾವು ನೋಡಿದ್ವಿ ಆಗಲೇ. ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಇನ್ ಬ್ರೀಫ್. ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಯಾವುವು, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಯಾವುವು ಅಂದ್ರೆ, ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಆರ್ ದೋಸ್ ವಿಚ್ ರಿಲೀಸ್ ಆಫ್ ಪ್ರೊಡಕ್ಟ್ಸ್ ಥ್ರೂ ದ ಡಕ್ಟ್ ಸಿಸ್ಟಮ್. ಈ ಡಕ್ಟ್ ಅಲ್ಲಿ ರಿಲೀಸ್ ಮಾಡ್ತಾವ, ಡಕ್ಟ್ ಮುಖಾಂತರ ಅದು ಎಲ್ಲಿ ಬೇಕು ಅಲ್ಲಿಗೆ ಹೋಗಿ ಯುಟಿಲೈಸೇಷನ್ ಆಗ್ತಾವ. ದೆನ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ರಿಲೀಸ್ ಆಫ್ ಪ್ರೊಡಕ್ಟ್ಸ್ ಇನ್ ಟು ದ ಸರ್ಕ್ಯುಲೇಷನ್ ಟು ದ ಸರ್ಕ್ಯುಲೇಟ್ ಟಾರ್ಗೆಟ್ ಸೆಲ್ಸ್.
ಅಂತಂದ್ರೆ ಎಂಡೋಕ್ರೈನ್ ಸೆಲ್ಸ್ ಏನ್ ಮಾಡ್ತಾವೆ, ಸಿಸ್ಟಮ್ ಏನ್ ಮಾಡ್ತದೆ, ಅದು ಬ್ಲಡ್ ಅಲ್ಲಿ ಸೆಕ್ರೇಟ್ ಮಾಡ್ತದೆ, ಬ್ಲಡ್ ಮುಖಾಂತರ ಅದು ಎಲ್ಲಿಗೆ ಬೇಕು ಹೋಗಿ ಅಲ್ಲಿ ಕೆಲಸ ಮಾಡ್ತದೆ. ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಏನು, ದೇ ರಿಲೀಸ್ ಆಫ್ ಪ್ರಾಡಕ್ಟ್ಸ್ ಥ್ರೂ ದ ಡಕ್ಟ್ ಸಿಸ್ಟಮ್. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಯಾವುವು, ದೇ ರಿಲೀಸ್ ದ ಸೆಕ್ರೀಷನ್, ದ ಪ್ರಾಡಕ್ಟ್ಸ್, ಅದು ಏನು ತಯಾರು ಮಾಡ್ತಾವ ಅದನ್ನ ಬ್ಲಡ್ ಅಲ್ಲಿ ಡೈರೆಕ್ಟ್ ರಿಲೀಸ್ ಮಾಡ್ತಾವ. ಬ್ಲಡ್ ಅಂತೂ ಎಲ್ಲಾ ಕಡೆ ಹರಿದಾಡ್ತದ, ಸೊ ಅದು ಎಲ್ಲಿ ಬೇಕು ಹೋಗಿ ಅಲ್ಲಿ ಕೆಲಸ ಮಾಡ್ತಾವ. So digestion, absorption and elimination. What are the functions of digestive system? Digestion, absorption, elimination. Digestion ಅಂತಂದ್ರೆ ಏನು, this is in brief. What are the functions of digestive system? In brief ನೀವು ಹೇಳಬೇಕಂತಂದ್ರೆ digestion, breakdown of food stuff into basic building blocks. ಇದು ಫಸ್ಟ್ ಡೈಜೆಸ್ಟ್ ಮಾಡ್ತದೆ. Absorption, passage of building blocks from intestine via portal system to the liver. Absorption, ಊಟ ಮಾಡಿದ್ದನ್ನ ಡೈಜೆಸ್ಟ್ ಮಾಡ್ತಾವೆ, ಇಟ್ ಬ್ರೇಕ್ಸ್ ಡೌನ್ ಇನ್ ಟು ಸ್ಮಾಲ್ ಪೀಸಸ್, ದೆನ್ ಇಟ್ ಈಸ್ ಅಬ್ಸಾರ್ಬ್ಡ್ ವಯಾ ಪೋರ್ಟಲ್ ಸಿಸ್ಟಮ್ ಟು ದ ಲಿವರ್. ಲಿವರ್ ಏನ್ ಮಾಡ್ತದೆ, ಸ್ಟೋರ್ ಮಾಡ್ತದೆ. ಎಲಿಮಿನೇಷನ್, ರಿಲೀಸ್ ಆಫ್ ವೇಸ್ಟ್ ಪ್ರಾಡಕ್ಟ್ಸ್ ಅಂಡ್ ರಿಕವರಿ ಆಫ್ ಫ್ಲೂಯಿಡ್ಸ್, ಯಾವ್ದು ಬೇಡ ಅದು ಹೊರಗಡೆ ಹಾಕ್ತದೆ. ಸೊ ದೀಸ್ ಆರ್ ದ ಫಂಕ್ಷನ್ಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಅಂತಂದ್ರೆ ದಿಸ್ ಯು ಕ್ಯಾನ್ ರೈಟ್ ಫಾರ್ 3 marks. The functions of digestive system are digestion, absorption, elimination. But summary, it is a series of tubes, you know, it is a series of tubes from mouth to anus. ಒಂದೇ ಒಂದು ಟ್ಯೂಬ್, ಆ ಟ್ಯೂಬೇ ಬೇರೆ ಬೇರೆ ಶೇಪ್ ತಗೊಂಡದ. ಒಂದ್ ಕಡೆ ಇಸೋಫೇಗಸ್ ಆಗಿದೆ, ಒಂದ್ ಕಡೆ ಸ್ಟಮಕ್ ಆಗಿದೆ, ಒಂದ್ ಕಡೆ ಸ್ಮಾಲ್ ಇಂಟೆಸ್ಟೈನ್ ಆಗಿದೆ, ಒಂದ್ ಕಡೆ ಲಾರ್ಜ್ ಇಂಟೆಸ್ಟೈನ್ ಆಗಿದೆ. ಸೊ ದಿಸ್ ಇಸ್ ಹೌ ಇಟ್ ಟೇಕ್ಸ್. ದೇರ್ ಆರ್ 4 layers. ಯಾವ್ಯಾವು, ಮ್ಯೂಕೋಸಾ, ಸಬ್ ಮ್ಯೂಕೋಸಾ, ಮಸ್ಕ್ಯುಲಾರಿಕ್ ಸಿಸ್ಟರ್ನ ಆರ್ adventitia or serosa, which are the 4 layers of digestive system ಅಂತಂದ್ರೆ these are the 4 layers. Which are the accessory organs or accessory glands? We have seen it, I have repeated again and again. You will have to remember these 4. Secretory cells in the tubes and motility, it kelsa ಏನು, motility kelsa. The function of digestive system, remember again and again, digestion, absorption, excretion or elimination. Which are the questions which have appeared from the digestive system? Pancreas, what are the pancreas ಅಂತ ಕೊಟ್ಟಿದ್ದಾರೆ, ಸಾಕಷ್ಟು ಸರ್ತಿ ಬಂದಿದೆ ಇದು. We have discussed pancreas ಕೆಲಸ ಏನು, bicarbonate secretion, and it has got 2 parts. ಒಂದು endocrine part ಮತ್ತೆ exocrine part. endocrine part ಏನ್ ಮಾಡ್ತದೆ, ಇನ್ಸುಲಿನ್ ಮತ್ತೆ ಗ್ಲೂಕಾಗಾನ್ ಸೆಕ್ರೇಟ್ ಮಾಡ್ತದೆ. ಆಮೇಲೆ exocrine part bicarbonate ಸೆಕ್ರೇಟ್ ಮಾಡ್ತದೆ ಮತ್ತೆ ಎಂಜೈಮ್ಸ್ ಸೆಕ್ರೇಟ್ ಮಾಡ್ತದೆ. ಯಾವ ಎಂಜೈಮ್ಸ್, ಟ್ರಿಪ್ಸಿನ್ ಮತ್ತೆ ಥೈಮೋಟ್ರಿಪ್ಸಿನ್. ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಯಾವುದು ನೋಡಿದೀವಿ, ಸಲೈವರಿ ಗ್ಲ್ಯಾಂಡ್, ಪ್ಯಾನ್ಕ್ರಿಯಾಸ್, ಲಿವರ್, ಗಾಲ್ ಬ್ಲಾಡರ್. ಫಂಕ್ಷನ್ಸ್ ಆಫ್ ಟಂಗ್, ಫಂಕ್ಷನ್ಸ್ ಆಫ್ ಟಂಗ್ ಏನು, ಮೂವ್ಮೆಂಟ್ ಆಫ್ ಫುಡ್ ಬೋಲಸ್ ಫ್ರಮ್ ಮೌತ್ ಟು ಓರೋಫ್ಯಾರಿಂಗ್ಸ್, ಮೌತ್ ಇಂದ ಓರೋಫ್ಯಾರಿಂಗ್ಸ್ ಗೆ ಪುಷ್ ಮಾಡ್ತದೆ ಟಂಗ್. What are the digestive glands? Again it is a repetition. Write in detail about digestive system. This is the question which has appeared. Taste buds, taste buds ಇದನ್ನ ನಾವು ಡಿಸ್ಕಸ್ ಮಾಡಲಿಲ್ಲ, we'll discuss it again. Taste buds ಅಂದ್ರೆ this is the, let's say tongue. Tongue ಅಲ್ಲಿ there are 4 taste buds: salt, sugar, right, bitter, sour. So ಈ ಟೇಸ್ಟ್ ಬರ್ಡ್ಸ್ ಇರ್ತಾವ ಟಂಗ್ ಸುತ್ತಮುತ್ತ. ಐ ಥಿಂಕ್ ಯು ವಿಲ್ ಕಮ್ ಅಕ್ರಾಸ್ ದೀಸ್ ಅಗೇನ್ ಇನ್ ದ ಅನಾಟಮಿ. ಮೇ ಬಿ ಯು ಕ್ಯಾನ್ ಯೂಸ್ ಯುವರ್ ಅನಾಟಮಿ ನಾಲೆಜ್. ಸೊ ಈ ಸದ್ಯಕ್ಕೆ ನಾವು ತಿಳ್ಕೊಬೇಕಂತಂದ್ರೆ ಟೇಸ್ಟ್ ಬರ್ಡ್ಸ್ ಇರ್ತಾವ ಒಂದು ಸುತ್ತಮುತ್ತ ಟಂಗ್ ಅಲ್ಲಿ. ಸೊ ಅದ್ರ ಕೆಲಸ, ಟೇಸ್ಟ್ ಬರ್ಡ್ಸ್ ಇಸ್ ಟು ಅಪ್ರಿಸಿಯೇಟ್ ದ ಟೇಸ್ಟ್. ದೇರ್ ಆರ್ 4 ಟೇಸ್ಟ್ ಬರ್ಡ್ಸ್. ಒನ್ ಇಸ್ ಸಾಲ್ಟ್, ಒನ್ ಇಸ್ ಶುಗರ್, ಒನ್ ಇಸ್ ಬಿಟರ್, ಒನ್ ಇಸ್ ಸ್ವೀಟ್. ಸಾಲ್ಟ್ ಅಂದ್ರೆ ಸಾಲ್ಟ್ ಗೊತ್ತು ನಿಮಗೆ, ಶುಗರ್ ಅಂದ್ರೆ ಸ್ವೀಟ್, ಬಿಟರ್ ಅಂದ್ರೆ ಕಹಿ, ಸೋರ್ ಅಂದ್ರೆ ಹುಳಿ. ಇನ್ನೊಂದು 5th sensation is called umami. You will have to remember, 5th taste sensation is called umami. Explain the salivary glands and mention the functions ಗೊತ್ತು. Formation of saliva and its function ಗೊತ್ತು. Functions of large intestine we have seen. You can go back and review the lecture. Describe the process of digestion of food in the stomach, mouth, intestine. These are the questions which have appeared. ಗ್ಯಾಸ್ಟ್ರಿಕ್ ಜ್ಯೂಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದೀವಿ. ಸಲೈವರಿ ಗ್ಲ್ಯಾಂಡ್ಸ್ ಯಾವ ಗೊತ್ತು. ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಡಿಗ್ಲೂಟೇಷನ್. ಡಿಗ್ಲೂಟೇಷನ್ ಅಂದ್ರೆ ಸ್ವಾಲೋ ಮಾಡೋದು. ವೆನ್ ಯು ಫಸ್ಟ್ ಸಿ ದ ಫುಡ್ ಏನ್ ಮಾಡ್ತದೆ, ಡಿಗ್ಲೂಟೇಷನ್ ಇಸ್ ಆಲ್ಸೋ ಕಾಲ್ಡ್ ಸ್ವಾಲೋಯಿಂಗ್. ಸೊ ಟಂಗ್ ವಿಲ್ ಪುಷ್ ಫ್ರಮ್
mouth to the oropharynx. From the oropharynx it is pushed there, and in the mouth saliva is secreted. Saliva contains what all it contains you have to write. So this is about process of deglutition. Name the 3 digestive glands. Gottu. Digestion of carbohydrates gottu. Stomach alli it starts from the mouth. Mouth alli ಏನು ಮಾಡ್ತದೆ amylase secreted ಆಗ್ತದೆ. Stomach alli, then small intestine. Explain salivary glands with its function. What is the gland? Explain exocrine glands. Diagram of digestive system and explain secretion of stomach. Functions of hydrochloric acid in the stomach we have seen. Describe digestion and absorption of carbohydrates in small intestine. Explain digestion in small intestine, that we have seen. Write the diagram of stomach. Explain the secretions of stomach. This is all we have seen. These are the questions which have appeared in the previous year's question paper. Thank you.